Hello students, welcome to my channel English with Basuraj sir. Today let's uh, talk about beside and besides, these two words. What is the difference between beside and besides? Beside means beside means something present very near, present uh, by our side. He sat he sat beside me to take food. ಈ ದಿನ ನಾವು ಬಿಸೈಡ್ ಮತ್ತು ಬಿಸೈಡ್ಸ್ಗಳಿಗಿರೋ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಬಿಸೈಡ್ ಎಂದರೆ ಸಮಥಿಂಗ್ ಪ್ರೆಸೆಂಟ್ ಬೈ ಅವರ್ ಸೈಡ್, ಅಂದರೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ವಸ್ತು. ಸಮಥಿಂಗ್ ಪ್ರೆಸೆಂಟ್ ಅಡ್ಜಸೆಂಟ್ ಟು ಅಸ್, ಪಕ್ಕದಲ್ಲಿ ಸಮಥಿಂಗ್ ಪ್ರೆಸೆಂಟ್ ಅಟ್ ದ ಅಡ್ಜಸೆಂಟ್ ಟು ಅಸ್. ಬಿಸೈಡ್ ಈಸ್ ಒನ್ ಥಿಂಗ್, beside something present. If one thing is beside something else, they are next to each other. If one thing is beside something else, beside someone or something else, they are next to each other. They are next to each other. ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿನ ಪಕ್ಕದಲ್ಲಿದ್ದರೆ ಅಥವಾ ಇನ್ನೊಬ್ಬ ವ್ಯಕ್ತಿಯ ಪಕ್ಕದಲ್ಲಿದ್ದರೆ ಅವರಿಬ್ಬರು ಕೂಡ, ಅವೆರಡು ವಸ್ತುಗಳು ಕೂಡ ದೇ ಆರ್ ಎಕ್ಸಿಸ್ಟಿಂಗ್ ಬಿಸೈಡ್ ಈಚ್ ಅದರ್. ಒಂದರ ಪಕ್ಕದಲ್ಲಿ ಒಂದಿದೆ, ಅಡ್ಜಸೆಂಟ್ ಟು ಈಚ್ ಅದರ್ ಅಂತ ಹೇಳ್ತೇವೆ. ಶಿ ಲೇ ಡೌನ್ ಬಿಸೈಡ್ ಮೀ. ಶಿ ಲೇ ಡೌನ್ ಬಿಸೈಡ್ ಮೀ. ಇದೊಂದು ಎಕ್ಸಾಂಪಲ್. ಆಕೆ ಬಂದು ನನ್ನ ಪಕ್ಕದಲ್ಲೇ ಮಲ್ಕೊಂಡ್ಲು. ಇದು ಒಂದು ಬಿಸೈಡ್ಗೆ ಒಂದು ಉದಾಹರಣೆ. ಅಂದರೆ ಬಿಸೈಡ್ ಅಂದರೆ ವೆರಿ ನಿಯರ್, ಕ್ಲೋಸ್ ಟು ಅಸ್ ಅಂತ. ಈಗ ನಾವು ಬಿಸೈಡ್ ಅಂದರೆ ಪಕ್ಕ ಅಂತ, ಅಕ್ಕ ಪಕ್ಕ. ಬಿಸೈಡ್ ಅಂದರೆ ಅಕ್ಕ ಪಕ್ಕ, ಒಂದರ ಪಕ್ಕದಲ್ಲಿ ಮತ್ತೊಂದು ಇರೋದು. ಈಗ ಬಿಸೈಡ್ಸ್ ಅಂದ್ರೆ ಏನು ನೋಡೋಣ. ವಿ ನೋ ದಟ್ ಬಿಸೈಡ್ ಅನ್ನೋದು ಒಂದು ಪ್ರಿಪೋಸಿಷನ್. ಬಿಸೈಡ್ ಅನ್ನೋದು ಒಂದು ಪ್ರಿಪೋಸಿಷನ್. ಈ ಬಿಸೈಡ್ಸ್ ಅನ್ನೋದು ಕೂಡ ಒಂದು ಪ್ರಿಪೋಸಿಷನ್. ಬಿಸೈಡ್ಸ್ ಅನ್ನೋದು ಕೂಡ ಒಂದು ಪ್ರಿಪೋಸಿಷನ್. ವಾಟ್ ಈಸ್ ಎ ಪ್ರಿಪೋಸಿಷನ್ ಅಂತ ಕೇಳ್ಬೋದು ನೀವು. ಪ್ರಿಪೋಸಿಷನ್ ಇಸ್ ಎ ವರ್ಡ್ ದಟ್ ಈಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ನೌನ್ ಆರ್ ಪ್ರೊನೌನ್ ಆ್ಯಂಡ್ ಇಟ್ ಮೇಕ್ಸ್ ರಿಲೇಷನ್ಶಿಪ್ ವಿತ್ ದಿ ಅದರ್ ವರ್ಡ್ ಆಫ್ ದ ಸೆಂಟೆನ್ಸ್. ಪ್ರಿಪೋಸಿಷನ್ ಅಂದರೆ ಆ ವರ್ಡನ್ನು ನಾವು ನೌನ್ ಮತ್ತು ನೌನ್ ಅಥವಾ ಪ್ರೊನೌನ್ ಹಾಗೂ ಇತರ ವರ್ಡ್ಗಳಿಗೆ ಸಂಬಂಧವನ್ನು ಕಲ್ಪಿಸ್ತಕ್ಕಂಥದ್ದು ಪ್ರಿಪೋಸಿಷನ್. ಈಗ ಬಿಸೈಡ್ ಆಯಿತು, ಅಕ್ಕ ಇದು ಪಕ್ಕ ಅಂತ. ಬಿಸೈಡ್ಸ್ ಅಂದರೆ ಅದು ಅಲ್ಲದೆ, ಎಕ್ಸೆಪ್ಟ್ ಅಂತ, ಅದು ಅಲ್ಲದೆ, ಎಕ್ಸೆಪ್ಟ್ ದಟ್ ಅಂತಲೂ ಅರ್ಥ ಆಗ್ತದೆ. ಬಿಸೈಡ್ಸ್ ಪಕ್ಕ. ಬಿಸೈಡ್ಸ್ ಅಂದರೆ ಅಲ್ಲದೆ ಅಂತಲೂ ಆಗುತ್ತೆ. ಅಲ್ಲದೆ.
used to give another reason for something. It is used to give another reason for something. ಅಂದ್ರೇನು? ಅದು ಬಿಸೈಡ್ಸ್ ಅನ್ನೋದು ಯಾವುದಕ್ಕೋ ಮತ್ತೊಂದು ಕಾರಣವನ್ನ ಕೊಡುತ್ತೆ. ಅದು ಉದಾಹರಣೆಗೆ she won't mind if you are late. She won't mind if you are late. Besides, it is not your fault. Besides, it's not your fault. ಅಂದ್ರೇನು? ಬೇರೊಂದು ಕಾರಣ ಕೊಡ್ಲಿಕ್ಕೆ ಹೇಳ್ತಕ್ಕಂಥದ್ದು. ಶಿ ವೋಂಟ್ ಮೈಂಡ್ ಇಫ್ ಯು ಆರ್ ಲೇಟ್. ನೀನು ತಡವಾಗೋದ್ರೆ ಅವಳು ಏನು ತಿಳ್ಕೊಳ್ಳಲ್ಲ. ಅದು ಅಲ್ಲದೆ ಅದು ನಿನ್ನ ತಪ್ಪಲ್ಲ. perhaps bus may be late. Some other reasons are there. ಅದಕ್ಕೆ ನಾವು ಹೇಳೋದು ಬಿಸೈಡ್ಸ್. ಶಿ ವೋಂಟ್ ಮೈಂಡ್, ಅವೇನು ತಪ್ಪು ತಿಳ್ಕೊಳ್ಳಲ್ಲ. ಇಫ್ ಯು ಆರ್ ಲೇಟ್, ಬಿಸೈಡ್ಸ್ ನೀ ತಡವಾಗೋದ್ರೂ ಕೂಡ ತಪ್ಪು ತಿಳಿಯಲ್ಲ. ಬಿಸೈಡ್ಸ್ ಇಟ್ಸ್ ನಾಟ್ ಯುವರ್ ಫಾಲ್ಟ್, ಅದು ನಿನ್ನ ತಪ್ಪಲ್ಲ ಅಂತ ಒಂದು ಕಾರಣ. ಈಗ ಮತ್ತಷ್ಟು ಎಕ್ಸಾಂಪಲ್ಗಳನ್ನ ನೋಡೋಣ. Besides looking after the children, besides looking after the children, she also runs a successful business. Besides looking after the children, she also runs a successful business. ಅಂದ್ರೇನು? ಅವಳು ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದಲ್ಲದೆ, ಅವ್ರ ಜವಾಬ್ದಾರಿಗಳನ್ನ ನಿರ್ವಹಿಸೋದಲ್ಲದೆ, ಒಂದು ಯಶಸ್ವಿಯಾದ ವ್ಯಾಪಾರವನ್ನು ಕೂಡ, ಬಿಸ್ನೆಸ್ ಅನ್ನು ಕೂಡ ಅವಳು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿ ಬಿಸೈಡ್ಸ್ ಅವಳ ಜವಾಬ್ದಾರಿ ಏನಿದೆ? ಮಕ್ಕಳನ್ನ ನೋಡ್ಕೊಳ್ಳೋದು. ಶಿ ಹ್ಯಾಸ್ ಟು ಲುಕ್ ಆಫ್ಟರ್ ದಿ ಚಿಲ್ಡ್ರನ್. ಇನ್ನೊಂದೇನು ಅಂದ್ರೆ, besides looking after the children, she also runs a successful business. ಒಂದು ಬಿಸ್ನೆಸ್ ಅನ್ನ ಯಶಸ್ವಿಯಾಗಿ, ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡಿದ್ದಾರೆ. ವಾಟ್ ಲ್ಯಾಂಗ್ವೇಜ್ ಡು ಯು ನೋ ಬಿಸೈಡ್ಸ್ ಇಂಗ್ಲಿಷ್? What languages do you know besides English? ನೋಡಿ, ವಾಟ್ ಲ್ಯಾಂಗ್ವೇಜಸ್ ಡೂ ಯು ನೋ ಬಿಸೈಡ್ಸ್ ಇಂಗ್ಲಿಷ್? ನಿನಗೆ ಇಂಗ್ಲಿಷ್ ಅಲ್ಲದೆ ಬೇರೆ ಭಾಷೆಗಳು ಯಾವುದು ಗೊತ್ತಿದೆ? ಬಿಸೈಡ್ಸ್ ಅಂದ್ರೆ ಅಲ್ಲದೆ, ಇಂಗ್ಲಿಷ್ ಅಲ್ಲದೆ ಬೇರೆ ಭಾಷೆಗಳು ಯಾವುದು ಗೊತ್ತಿದೆ? ವಾಟ್ ಲ್ಯಾಂಗ್ವೇಜಸ್ ಡೂ ಯು ನೋ? ವಿಚ್ ಆರ್ ದ ಲ್ಯಾಂಗ್ವೇಜಸ್ ಯು ಆರ್ ಫೆಮಿಲಿಯರ್ ವಿತ್, ಯು ಕ್ಯಾನ್ ಟಾಕ್ ಎಕ್ಸೆಪ್ಟ್ ಇಂಗ್ಲಿಷ್? ಇಂಗ್ಲಿಷ್ ಅಲ್ಲದೆ, ಬಿಸೈಡ್ಸ್ ಇಂಗ್ಲಿಷ್ ಅಲ್ಲದೆ ಬೇರೆ ಭಾಷೆಗಳು ಆಡಲಿಕ್ಕೆ ಯಾವ್ದು ಬರುತ್ತೆ ಅಂತ ಇದೊಂದು ವಾಕ್ಯ. ಹೀಗೆ ನಾವು ಬಿಸೈಡ್ ಮತ್ತು ಬಿಸೈಡ್ಸ್ಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಉದಾಹರಣೆಗಳ ಮೂಲಕ ತಿಳ್ಕೊಂಡು, ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಪಾಠಕ್ಕೆ ನಾವು ಕೊನೆ ಹಾಡೋಣ.
ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್.